ಇಲ್ಲಿ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಕೂಡ ನಾಲೆಗೆ ಬೀಳೋದು ಪಕ್ಕ. ಹೀಗಾಗಿ ವಾಹನ ಸವಾರರಿಗೆ ಸಾಕಷ್ಟು ಆತಂಕ ಕೂಡ ಉಂಟಾಗಿದೆ. ಮಂಡ್ಯದ ಪಾಂಡವಪುರದ ವಿಸಿ ನಾಲೆಯ ದಡದ ರಸ್ತೆ ಅತ್ಯಂತ ಕಿರಿದಾಗಿರೋದ್ರಿಂದ ಇಲ್ಲಿ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾಲೆಗೆ ವಾಹನ ಸಮೇತ ಬೀಳ್ತಾರೆ. ಇದಕ್ಕೆಲ್ಲ ಕಾರಣ ವಿಸಿ ನಾಲೆಗೆ ತಡೆಗೋಡೆ ಇಲ್ಲದಿರೋದು. ಫೆಬ್ರವರಿ 3ನೇ ತಾರೀಕು ಮಂಡ್ಯದ ಮಾಚಹಳ್ಳಿ ಸಮೀಪ ಕಾರು ನಾಲೆಗೆ ಬಿದ್ದು 3 ಸಾವನ್ನಪ್ಪಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿ ತಡೆಗೋಡೆ ಇಲ್ಲದಕ್ಕೆ ದುರಂತ ಸಂಭವಿಸುತ್ತಿದೆ ಎಂದು ಚಾಟಿ ಬೀಸಲಾಗಿತ್ತು. ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದೀಗ 2.5 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗಿದೆ. ವಿಸಿ ನಾಲೆಯ ವ್ಯಾಪ್ತಿಯಲ್ಲಿ ತಡೆಗೋಡೆ ಇಲ್ಲದೆ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದು ಈ ನಿಟ್ಟಿನಲ್ಲಿ ಹಲವಾರು ಜನ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ರು. ಇದೀಗ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ಇದೀಗ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ನಾನು ಇದೀಗ ಆ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ತಿಂಗಳಷ್ಟೇ ಕೂಡ ಮಾಚಳ್ಳಿ ಗ್ರಾಮ ಅಂದರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಒಂದು ಅಪಘಾತ ಸಂಭವಿಸಿ ಅಂದರೆ ಕಾರೊಂದು ವಿಸಿ ನಾಲೆಗೆ ಬಿದ್ದು 3 ಪ್ರಾಣವನ್ನು ಕಳೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಅದೇ ಸ್ಥಳದಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇದರ ಉದ್ದಕ್ಕೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕಳೆದ 6 ವರ್ಷದಲ್ಲಿ 46 ಜನರು ಈ ಒಂದು ವಿಸಿ ನಾಲೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ರು. ಯಾಕಂದರೆ ತಡೆಗೋಡೆ ಇಲ್ಲದು ಒಂದು ಕಾರಣವಾದರೆ ಇನ್ನೊಂದು ಕಡೆ ಅತಿಯಾದ ವೇಗದಿಂದಲೂ ಕೂಡ ಒಂದಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡಿದ್ರು. ಆದರೆ ಜನರು ಹೇಳುವಂಥ ಪ್ರಕಾರವಾಗಿ ಇಲ್ಲಿ ತಡೆಗೋಡೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಸಾವು ನೋವುಗಳು ಆಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಕೂಡ ತಡೆಗೋಡೆಗಳನ್ನು ಹಾಕಿ ಅಂತ ಹೇಳಿದ್ರು ಸಹ ಹಾಕುವಂಥ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆದರೆ ಇದೀಗ ಕಳೆದ ತಿಂಗಳ ಅಪಘಾತವನ್ನು ಎಚ್ಚೆತ್ತುಕೊಂಡು ಜೊತೆಗೆ 6 ವರ್ಷದ ನಿರಂತರ ಅಪಘಾತಗಳು ಅಂದರೆ ಅವಘಡಗಳು ಏನು ಸಂಭವಿಸಿತು ವಿಸಿ ನಾಲೆ ವ್ಯಾಪ್ತಿಯಲ್ಲಿ ಅದನ್ನು ಮನಗಂಡು ಇದೀಗ ಆಕ್ಸಿಡೆಂಟ್ ಝೋನ್ಗಳನ್ನು ಗುರುತು ಮಾಡಿಕೊಂಡು ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಕ್ಕೂ ಕೂಡ ಇದೀಗ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಲ್ಲೊಂದು ತಿರುವೇನು ಕಾಣ್ತಾ ಇದೆ, ಅದು ಕೂಡ ಆಕ್ಸಿಡೆಂಟ್ ಝೋನ್. ಆ ನಿಟ್ಟಲ್ಲಿ ಅಲ್ಲಿಂದ ಸುಮಾರು 500 ಮೀಟರ್ ಮುಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ತಡೆಗೋಡೆಯನ್ನು ಹಾಕೊಂಡು ಬಂದಿರುವಂಥದ್ದು. ಕೇವಲ ಇದೊಂದು ಜಾಗದಲ್ಲಿ ಮಾತ್ರ ಅಲ್ಲ, ವಿಸಿ ನಾಲೆ ಹರಿದು ಹೋಗುವಂಥ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಝೋನ್ ಆಗಿ ಏನು ಈಗ ಗುರುತಿಸಿದ್ದಾರೆ ಆ ಒಂದು ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ತಡೆಗೋಡೆಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಇದು ಅತಿ ಕಿರಿದಾದ ರಸ್ತೆ ಆಗಿರುವಂಥದ್ದು, ಜೊತೆಗೆ ಅತಿಯಾದಂಥ ತಿರುವುಗಳು ಇರುವಂಥ ರಸ್ತೆ ಕೂಡ ಹೌದು. ಆ ನಿಟ್ಟಿನಲ್ಲಿ ಬಂದಂಥ ವಾಹನಗಳು ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಆಗ್ಬೋದು ಮತ್ತು ವಾಹನ ಸವಾರರಿಗೆ ನಿಯಂತ್ರಣಕ್ಕೆ ಸಿಗಂಥ ಸಂದರ್ಭದಲ್ಲಿ ನೇರವಾಗಿ ವಿಸಿ ನಾಲೆಗೆ ಬಿದ್ದು ಸಾವನ್ನಪ್ಪುವಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು. ಆ ನಿಟ್ಟಿನಲ್ಲಿ ಅವುಗಳನ್ನು ತಡೆಯುವ ಉದ್ದೇಶದಿಂದಾಗಿ ಇದೀಗ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ವಹಿಸಿದ್ದಾರೆ. ಒಟ್ಟಾರೆ ಕಳೆದ 6 ವರ್ಷಗಳಿಂದ 46 ಸಾವುಗಳು ವಿಸಿ ನಾಲೆ ವ್ಯಾಪ್ತಿಯಲ್ಲಿ ಕೂಡ ಆಗಿದ್ದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈ ರೀತಿಯಾಗಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದೆ. ಕೇವಲ ಜಿಲ್ಲಾಡಳಿತದ ಮಾತ್ರ ಜವಾಬ್ದಾರಿಯಲ್ಲ ಈ ಒಂದು ಅಪಘಾತಗಳನ್ನು ತಡೆಯೋದು ವಾಹನ ಸವಾರರು ಮತ್ತು ಜನರ ಒಂದು ಕರ್ತವ್ಯ ಕೂಡ ಹೌದಾಗಿರುವಂಥದ್ದು. ಯಾಕಂದರೆ ವಾಹನಗಳನ್ನು ಕೂಡ ಇತಿಮಿತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಓಡಿಸ್ಕೊ ಬಂದರೆ ಈ ರೀತಿಯಾದಂಥ ಅವಘಡಗಳು ಕೂಡ ಕಡಿಮೆ ಆಗುತ್ತೆ. ಜನರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಸರ್ 2018ರಲ್ಲಿ ಏನು ಕನಗಮರಡಿಲಿ ಸಾವಾಯಿತು, ಅದಾದ ನಂತರ ಕಡಿಮೆ ಅಂದರೂ 45ರಿಂದ 46 ಜನ ಈ ಇದರಲ್ಲಿ ದುರಂತಕ್ಕೀಡಾದರು. ಕಾರಣ ಏನಂದ್ರೆ ಮೇಯ್ನ್ ತಡೆಗೋಡೆ ಇಲ್ಲದೆ ಇರೋದೇ ಮೇಯ್ನ್ ಕಾರಣ. ಆ ಕಾರಣದಿಂದ ದುರಂತಗಳು ನಡೀತಾನೆ ಇದ್ದು ಮಾಧ್ಯಮಗಳು ಯಾವಾಗ ವರದಿ ಮಾಡೋಕ್ಕೆ ಶುರುವಾಯಿತು ಆಗ ಅಧಿಕಾರಿಗಳು ಎಚ್ಚೆತ್ಕೊಂಡು ತಡೆಗೋಡೆ ಮಾಡೋಕ್ಕೆ ಸ್ಟಾರ್ಟ್ ಆಗಿರಿ. ಈಗ ನೋಡಿ ತಡೆಗೋಡೆ ಕೆಲಸ ನಡೀತಾ ಇದೆ. ಇನ್ನೇನೊಂದು ಅರ್ಧ ಕಿಲೋಮೀಟರ್ ದೂರ ಇರ್ಬೋದು, ಕಂಪ್ಲೀಟ್ ಆಗುತ್ತೆ ಇದು ಹುಲ್ಲಿಕೆರೆ ಗಂಟ. ಇನ್ಯಾವುದೇ ರೀತಿ ಈ ಜಾಗದಲ್ಲಿ ತಡೆಗೋಡೆ ಇದು